ಸುಜಯ್ ಶಾಸ್ತ್ರಿ ಅವರು ಅದ್ರ ಹಿಂದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ರು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ. ಸೊ ಆ ಸಿನಿಮಾ ನೋಡಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ನಮ್ಮ ಸುಜಯ್ ಶಾಸ್ತ್ರಿ ಅವರ ಒಂದು ಡೈರೆಕ್ಷನ್ ನನಗೆ ಇಷ್ಟ ಆಗಿತ್ತು. ಅಂದರೆ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಕತೆ ಹೇಳೋ ರೀತಿಯಾಗಿರೋ ತುಂಬ ನನಗೆ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ಈ ಕತೆನ ಕೇಳಿದೆ ನಾನು. ಒಂದು ರಿಯಾಲಿಟಿ ಶೋಲಿ ನಾವು ಸುಜಯ್ ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಈ ಕತೆ ಹೇಳಿದ್ರು. ಕತೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಕತೆಯಿಂದ ನಾನು ಒಬ್ಬ ನಟನಾಗಿ ಗುರ್ತಿಸ್ಕೋಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟನ್ನು ಮಾಡೋಕ್ಕೆ ಒಪ್ಕೊಂಡೆ. ಅದಾದಮೇಲೆ ಗೋವಿಂದರಾಜ್ ಸರ್ ಹತ್ರ ಮೀಟಿಂಗ್ ಆಯಿತು. ಸೊ ಅವ್ರಿಗೂ ಆಸೆ ಇತ್ತಂತೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚಂದನ್ ಶೆಟ್ಟಿನ ಒಂದು ನಟನ ಹೀರೋ ಆಗಿ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಅವರು ಆಸೆ ಪಟ್ಟಿದ್ರಂತೆ. ಸೊ ಎಲ್ಲ ಕಾಲ ಕೂಡಿ ಬಂತು. ಸೊ ಆವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಂಗೆ ತುಂಬ ಫಾಸ್ಟಾಗಿ ಮುಗಿಸಿದ್ವಿ ನಾವು. ಆ್ಯಕ್ಚುಲಿ ವಿತಿನ್ 2 months ಐ ಗೆಸ್ ನಾವು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾನೇ ರ್ಯಾಪ್ ಅಪ್ ಮಾಡಿಬಿಟ್ಟಿದ್ವಿ. ಸೊ ಅದಾದ ನಂತರ ಇಷ್ಟು ವರ್ಷಗಳ ಕಾಲ ಆಗೋಯ್ತು. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಭಾಳ ತುಂಬ ಕಷ್ಟ ಅನುಭವಿಸಿದ್ದಾರೆ. ನಮ್ಮ ತಾಯಿ ಮಗುಗೆ ಡೆಲಿವರಿ ಮಾಡೋಕೆ 9 ತಿಂಗಳು ತಗೋತಾರೆ. ತುಂಬ ಕಷ್ಟಪಟ್ಟು ಇವರು ಪಾಪ ಅವ್ರ ಹೊಟ್ಟೆಲಿ 4 ವರ್ಷ ಇಟ್ಕೊಂಡು ಈ ಸಿನಿಮಾನ ಭಾಳ ತುಂಬ ಸಂಕಟ ಪಟ್ಟಿದ್ದಾರೆ. ಸೊ ಅವ್ರಿಗೆ ದೇವರು ಈ ಏಪ್ರಿಲ್ 17ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟು 4 ವರ್ಷಗಳ ನಂತರ ಪಾಪ ತುಂಬ ನೋವುಪಟ್ಟು ಈ ಒಂದು ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಲಿ, ಒಂದು ಮಗು ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆ್ಯಂಡ್ ಅವರು ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಹೇಳಿದ್ರೆ ನನ್ನ ಐಡೆಂಟಿಟಿ ಬಂದು ನಾನೊಬ್ಬ ರ್ಯಾಪರು, ನಾನೊಬ್ಬ ಸಿಂಗರ್, ನಾನು ಬೇರೆ ಥರನೇ ಪೋಟ್ರೆ ಆಗಿದ್ದೆ. ಸೊ ಅವನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಲ್ಲ, ಹಿಂದೆ ಪೋಸ್ಟರ್ ನೋಡಿದ್ರೆ ನನಗೆ ನಾನಾನ ಇದು ಅಂತ ಒಂದ್ಸಲ ಯೋಚನೆ ಮಾಡ್ತೀನಿ. ಸಡನ್ನಾಗಿ ಗಾಬರಿ ಆಗುತ್ತೆ ನನಗೆ. ಸೊ ಅದು ಆ ಧೈರ್ಯ ಆ್ಯಂಡ್ ನಾನು ಅವರ ಡೈರೆಕ್ಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಿ ನನ್ನ ಒಪ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ಸಿನಿಮಾ ಮಾಡೋಕ್ಕೆ ಧೈರ್ಯ ಬರುತ್ತೆ. ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 2 ವಾರದಲ್ಲಿ ನಾನೊಂದು 13ರಿಂದ 14 ಸತಿ ಸಿನಿಮಾ ನೋಡಿದ್ದೀನಿ. ಸಣ್ಣ ಪುಟ್ಟ ಯಾವ್ದಾದ್ರು ಮಾತಿನ ಮೇಲೆ ಏನಾದ್ರು ಗಮನ ಕೊಡಬೇಕಾಗುತ್ತಾ, ಇನ್ನೇನಾದ್ರು ಹೆಚ್ಚು ಕಡಿಮೆ ಆಗೋದು ಸಾಧ್ಯತೆಗಳಿದೆಯಾ? ಯಾಕಂದ್ರೆ ರಂಗಭೂಮಿಲಿ ನಾವು ಇರೋದ್ರಿಂದ ಪ್ರೇಕ್ಷಕರ ಕಡೆ ನಾವು ತುಂಬಾ ಗಮನ ಕೊಡ್ತೀವಿ. ಪ್ರೇಕ್ಷಕರನ್ನ ನಾವು ಹೆಂಗೆ ಎಂಟರ್ಟೈನ್ ಮಾಡ್ತೀವಿ, ಆತನಿಗೆ ಈ ವಿಚಾರ ತಲುಪೋದಿಲ್ವಾ ಅಂತ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಆಗಿರ್ಬೋದು, ಅರ್ಚನಾ ಮೇಡಮ್ ಅವರಾಗಿರ್ಬೋದು, ನಿಜವಾಗ್ಲೂ ಸ್ಕ್ರೀನ್ ಅಲ್ಲಿ ನಿಮಗೆ ಹೆಂಗ್ ಕಾಣಿಸ್ತಾರೆ ಅಂತಂದ್ರೆ ನಂಗೆ ಗೊತ್ತಿಲ್ಲ. ಹಿರಿಯರೊಬ್ರು ಯಾರೋ ಏನೋ ಅವ್ರನ್ನ ಹಳೆಯ ಅಂಬರೀಷ್ ಸರ್ ತರ ಅವಾಗವಾಗ ಸ್ಟೈಲಲ್ಲಿ ಕಾಣಿಸ್ತಾರೆ ಅಂತಕ್ಕಂಥ ಮುಕ್ತ ಮನಸ್ಸಿನಿಂದ ಹೇಳಿದ್ರು. ಅವ್ರೇನೋ ಉತ್ಪ್ರೇಕ್ಷಕೆ ಅಂತ ಹೇಳಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಅವರಿಬ್ರು. ನೀವು ನಿಜವಾಗ್ಲೂ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳ ಮೇಲೆ ಅವ್ರು ಆಕ್ಟಿಂಗ್ ಮಾಡಿದ್ದಾರೆ. ನಮಗೆ ಬೇಕಾಗಿದ್ದು ಅವರು ಹಾಡುಗಾರರಾಗಿ ಅಲ್ಲ, ಅಥವಾ ಅವರು ರ್ಯಾಪರ್ ಆಗಿ ಅಲ್ಲ, ಒಬ್ಬ ಅಪ್ಪಿತಪ್ಪಿ ಒಬ್ಬ ಗೌರ್ಮೆಂಟ್ ಆಫೀಸರ್ ಹೆಂಗ್ ಕಾಣಿಸ್ತಾನೋ, ಅಥವಾ ಒಬ್ಬ ನಾರ್ಮಲ್ ಒಬ್ಬ ಮೇಸ್ಟರ್ ಹೆಂಗ್ ಕಾಣಿಸ್ತಾನೋ, ಪ್ರೊಫೆಸರ್ ಹೆಂಗ್ ಕಾಣಿಸ್ತಾನೋ ಹಂಗ್ ಕಾಣ್ಬೇಕು ನಮ್ಗೆ ಚಂದನ್ ಶೆಟ್ಟಿ ಅವರು ಅಂತಂದಾಗ ಅದನ್ನ ಇಡೀ ಮೈನ ಆ ಹಂತಕ್ಕೆ ಅವರು ತಂದ್ಕೊಂಡಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಸರ್ ಅವಾಗ ಹೊಡಿತಾನೆ ಇತ್ತು ಸರ್, ಅವಾಗ ಕೇಳ್ತಾ ಇದ್ದೆ ಸರ್ ನಿಜವಾಗ್ಲೂ ಹೇಳಿ ಚೆನ್ನಾಗಿ ಬರ್ತಿದ್ಯಾ, ನಿಮ್ಗೆ ಓಕೆನಾ ಹೇಳಿ. ಇನ್ನೂ ಒಂದೇ ದಿವಸ ಶೂಟಿಂಗ್ ಆಗಿದ್ದು, ನಿಮ್ಗೆ ಏನಾದ್ರು ಓಕೆ ಆಗಿಲ್ಲ ಅಂತಂದ್ರೆ ಹೀರೋನ ಚೇಂಜ್ ಮಾಡ್ಕೊಂಡ್ಬಿಡಿ ಸರ್ ಅಂತಾನು ಎಲ್ಲ ಹೇಳಿದ್ದೆ ನಾನು. ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಅಂತ ಇಡೀ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅವ್ರು ಡೈರೆಕ್ಟರ್ ಏನು ಹೇಳಿದ್ದಾರೆ ಅದು ಮಾಡಿದ್ದೀನಿ. ಒಬ್ಬ ನಟ ಏನೋ ಅವ್ರ ತಲೆಗೆ ಸುಮ್ಮನೆ ಟಾರ್ಚರ್ ಕೊಡೋದು, ಇದು ಚೇಂಜ್ ಮಾಡಿ ಏನೂ ಹೇಳಿಲ್ಲ ಸರ್. ನಾನು ಏನೂ ಹೇಳಿಲ್ಲ. ಆ ಡೈಲಾಗ್ ಚೇಂಜ್ ಮಾಡಿ, ಈ ಡೈಲಾಗ್ ಚೇಂಜ್. ಅವ್ರು ಹೆಂಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ, ಅವ್ರು ಏನು ಡೈಲಾಗ್ ಬರೆದಿದ್ದಾರೆ ಸೇಮ್ ಟು ಸೇಮ್ ನಾನು ಹಂಗೆ ಪರ್ಫಾರ್ಮ್ ಮಾಡಿದ್ದೀನಿ. ಅವರು ಯಾವ ರೀತಿ ಹೇಳಿದರೆ ಹಂಗೆ ಮಾಡಿ. ಅವ್ರು ನನಗೆ ಗೈಡ್ ಮುಂಚೆನೇ ನನಗೆ ಹೇಳ್ಕೊಟ್ರು. ಯಾಕಂದರೆ ಆ್ಯಕ್ಟಿಂಗ್ ನನಗೆ ಹೊಸದು. ಒಬ್ಬ ಸಿಂಗರ್ ಆಗಿ, ಒಬ್ಬ ಪರ್ಫಾರ್ಮರ್ ಆಗಿ ಸ್ಟೇಜ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದರೆ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಬಟ್ ನಟನೆ ಅನ್ನೋದು ಇಟ್ಸ್ ಡಿಫ್ರೆಂಟ್ ಥಿಂಗ್. ಅದೇ ಬೇರೆನೇ ಅದು ಗಾಡ್ ಲೆವೆಲ್ ಕಲೆ. ಅದು ದೇವರು ಅಂತ ನಂಬ್ತಾರೆ. ಒಬ್ಬ ನಟನ್ನ ನಮ್ಮ ಇಂಡಿಯಾದಲ್ಲಿ
ದೇವ್ರಿಗೆ ಹೋಲಿಸ್ತಾರೆ. ಸೊ ಹಾಗಾಗಿ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ಸೊ ಅದು ಪ್ರಯತ್ನ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ 17ನೇ ತಾರೀಕು ಡಿಸೈಡ್ ಆಗುತ್ತೆ. ಆ್ಯಂಡ್ ಪ್ರದೀಪ್ ಪ್ರವೀಣ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ರೆಟ್ರೋ ಸ್ಟೈಲಲ್ಲಿ. ತುಂಬ ಚೆನ್ನಾಗಿ ಮಾಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಹೇಳ್ತಾರಲ್ಲ, ಅಯ್ಯೋ ಅವಾಗಿನ ಕಾಲದ ಮ್ಯೂಸಿಕ್ಕೇ ಚೆನ್ನಾಗಿರುತ್ತೆ, ಅವಾಗಿನ ಕಾಲದ ಮ್ಯೂಸಿಕ್ ಚೆನ್ನಾಗಿರೋ ಥರನೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿ ಹಳೆ ಇವಾಗ ರೆಟ್ರೋ ಸ್ಟೈಲಲ್ಲಿ ಸಿನಿಮಾ ಮೂಡ್ ಬರಬೇಕು ಅಂತಂದರೆ ಅದಕ್ಕೆ ತಕ್ಕನಾದಂಥ ಮ್ಯೂಸಿಕ್ನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ಆ್ಯಂಡ್ ಅರ್ಚನಾ ಕೊಟ್ಗೆ ಅವರು ಕೂಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ನನಗಂತೂ ಕತೆ ತುಂಬ ಇಷ್ಟ ಆಗಿ